ಗಣ್ಯರಿಗೆ, ಗೌರವಾನ್ವಿತ ಶಿಕ್ಷಕರಿಗೆ, ಸಹಾಯಕ ಶಿಕ್ಷಕ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಇಂದು ನಮ್ಮ ಹೃದಯದಲ್ಲಿ ಅನೇಕ ಭಾವನೆಗಳು, ಸಂತೋಷವೂ ಇದೆ, ಹೆಮ್ಮೆಯೂ ಇದೆ. ಆದರೆ ಅದಕ್ಕಿಂತ ಹೆಚ್ಚು ನಮ್ಮ ಜೀವನದ ದಾರಿದೀಪವಾಗಿದ್ದ ನಮ್ಮ ಅತ್ಯಂತ ಪ್ರಿಯ ಗುರುಗಳಾದ ಶ್ರೀಮಾನ್ GN ಸಾಂಗ್ಲಿ ಸರ್ ಅವರ ನಿವೃತ್ತಿಯ ಕ್ಷಣ ನಮ್ಮ ಮನಸ್ಸನ್ನು ಭಾವಪೂರ್ಣಗೊಳಿಸಿದೆ. ಕೆಲವರು ಪಾಠ ಹೇಳುತ್ತಾರೆ, ಕೆಲವರು ಪಾಠ ಕಲಿಸುತ್ತಾರೆ, ಆದರೆ ಕೆಲವರು ಜೀವನವನ್ನೇ ಕಲಿಸಿಕೊಡುತ್ತಾರೆ. ನಮ್ಮ ಶ್ರೀ GN ಸಾಂಗ್ಲಿ ಸರ್ ಅವರು ಅಂತಹ ಅಪರೂಪದ ಗುರುಗಳಲ್ಲಿ ನ ಭೂತೋ ನ ಭವಿಷ್ಯತೆ ಎಂಬಂತೆ ಒಬ್ಬರಾಗಿದ್ದಾರೆ. ವರ್ಷಗಳ ಕಾಲ ಅವರು ನಮ್ಮ ಶಾಲೆಯಲ್ಲಿ ಶ್ರೇಣಿಗಳನ್ನು ಜ್ಞಾನದಿಂದ ತುಂಬಿಸಿದವರು ಮಾತ್ರವಲ್ಲ, ನಮ್ಮ ಹೃದಯಗಳನ್ನು ಮೌಲ್ಯಗಳಿಂದ ರೂಪಿಸಿದವರು. ಶಿಸ್ತು, ಸತ್ಯ, ಶ್ರಮ, ಸೇವೆ ಇವೆಲ್ಲವನ್ನು ತಮ್ಮ ಜೀವನದಿಂದಲೇ ನಮಗೆ ಕಲಿಸಿದವರು. ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆಯಾದಾಗ ಧೈರ್ಯ ತುಂಬಿದವರು, ತಪ್ಪು ಮಾಡಿದಾಗ ಗದರಿಸಿದವರು, ಆದರೆ ಅದಕ್ಕಿಂತ ಹೆಚ್ಚು ಪ್ರೀತಿ ತೋರಿಸಿ ಸರಿಯಾದ ದಾರಿಯಲ್ಲಿ ನಡೆಸಿದವರು ಅವರು. ನಮ್ಮ ಕನಸುಗಳನ್ನು ಗುರುತಿಸಿ ನಮ್ಮ ಸಾಮರ್ಥ್ಯವನ್ನು ನಮಗಿಂತ ಮೊದಲೇ ನಂಬಿದವರು ಅವರು. ಶಿಕ್ಷಕರಾಗಿ ಅವರು ಶ್ರೇಷ್ಠರು, ಗುರುವಾಗಿ ಅವರು ಮಹಾನ್ ಗುರುಗಳು. ನಮ್ಮಲ್ಲಿ ಎಷ್ಟೋ ಮಂದಿ ಇಂದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದಾರೆ ಎಂದರೆ ಅವರ ಹಿಂದೆ ನಮ್ಮ ಗುರುಗಳಾದ GN ಸಾಂಗ್ಲಿ ಸರ್ ಅವರ ಆಶೀರ್ವಾದ, ಮಾರ್ಗದರ್ಶನ ಮತ್ತು ತ್ಯಾಗವೇ ಕಾರಣವಾಗಿದೆ. ಪ್ರಿಯ ಗುರುಗಳೇ, ಇಂದು ನೀವು ನಿವೃತ್ತಿರಾಗುತ್ತಿದ್ದೀರಿ ಹೊರತು ನಮ್ಮ ಹೃದಯಗಳಿಂದಲ್ಲ. ನಿಮ್ಮ ಮಾತುಗಳು ನಮ್ಮ ಬದುಕಿನಲ್ಲಿ ಸದಾ ಪ್ರತಿಧ್ವನಿಸುತ್ತಲೇ ಇರುತ್ತವೆ. ನಿಮ್ಮ ಮೌಲ್ಯಗಳು ನಮ್ಮ ಜೀವನದ ದಿಕ್ಕನ್ನೇ ರೂಪಿಸಿವೆ. ಸಾಂಗ್ಲಿ ಸರ್ ಅವರೇ, ನೀವು ನಮ್ಮ ಬದುಕಿಗೆ ಬಂದಿರುವುದು ಆ ಭಗವಂತನ ಆಶೀರ್ವಾದವೇ ಎಂದು ನಾನು ನಂಬುತ್ತೇನೆ. ನಿಮ್ಮ ಮಾರ್ಗದರ್ಶನವಿಲ್ಲದೆ ನಾನು ಇಂದು ನಾನಾಗಿ ಇರುತ್ತಿರಲಿಲ್ಲ. ಇಂದು ವಿದಾಯ ಹೇಳುವಾಗ ನನ್ನ ಹೃದಯ ಒಂದೇ ಒಂದು ಮಾತು ಹೇಳುತ್ತದೆ, ನಮಗೆ ಇನ್ನೂ ಸ್ವಲ್ಪ ಕಾಲ ನಿಮ್ಮ ನೆರಳಿನಲ್ಲಿ ಈ ಶಾಲೆಯಲ್ಲಿ ಇರಬೇಕಿತ್ತು ಎಂದು ಎನಿಸುತ್ತದೆ. ನಿವೃತ್ತಿ ಎಂದರೆ ವಿಶ್ರಾಂತಿ ಅಷ್ಟೇ, ಆದರೆ ನಮಗೆ ಇದು ಒಂದು ತಂದೆ ಅಥವಾ ತಾಯಿಯಿಂದ ದೂರವಾಗುವಂತೆ. ಈ ಒಂದು ಬಹಳಷ್ಟು ವಿಶಾಲ ಹೃದಯದಿಂದ ಒಂದು ಸಂಸ್ಕಾರಪೂರ್ಣ ಭವಿಷ್ಯದ ಬುನಾದಿ ವಿದ್ಯಾಸಂಸ್ಥೆಯನ್ನು ಜೀವ ಸಂಕುಲಕ್ಕೆ ಹೋಲಿಸಿ ಮಾತನಾಡುವಂತಹ ಪೂಜನೀಯ ಯರಗಲ್ಮಠ್ ಸ್ವಾಮಿಗಳು ಕೂಡ ಧನ್ಯವಾದಗಳು. ಈ ಒಂದು ಸ್ವಾಮಿಗಳು ಶ್ರೀಯುತ GN ಸಾಂಗ್ಲಿ ಅವರ ಒಂದು ಹೆಸರಿನ ಮೇಲೆ ಪ್ರತಿ ವರ್ಷ ಈ ವಿದ್ಯಾಸಂಸ್ಥೆಯಲ್ಲಿ ಓದಂತಹ ಪ್ರಥಮ ಒಂದು ಸ್ಥಾನ ಪಡೆದಂಥ ವಿದ್ಯಾರ್ಥಿಗೆ ನಗದು 1,000 ರೂಪಾಯಿಯನ್ನು ಈ ಹಿಂದೆ ಕೂಡ ಕೊಡುತ್ತಾ ಮಾಡ್ತಾರೆ. ಮುಂಬರ್ತಕ್ಕ ದಿನಗಳು ಕೂಡ ಆ ಪರಂಪರೆ ಮುಂದೆ ಬರುತ್ತಿರತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ಮೇಲೆ ಈ ಕಾರ್ಯಕ್ರಮದ ಮುಖ್ಯ ಗಂಟೆ
ಕ್ಷೇತ್ರದ ಅಧಿದೇವರಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರರ ಅಡಿದಾವರೆಗಳಿಗೆ ಕೊಡಮಟ್ಟು ನನ್ನ ಆರಾಧ್ಯ ದೈವ ಶ್ರೀ ಶಿವಯಪ್ಪನವರ ಚರಣ ಕಮಲಗಳಿಗೆ ಹಣೆಮಳೆದು ವಿದ್ಯಾಮಾತೆಯಾಗಿರುವಂತಹ ಶಾರದಾ ಮಾತೆಗಳ ಪಾದ ಪದ್ಮಗಳಿಗೆ ನಮಸ್ಕಾರವನ್ನು ಸಮರ್ಪಿಸುತ್ತಾ ಈ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಅವರಿವರೆನ್ನದೆ ಎಲ್ಲ ಗಣ್ಯಮಾನ್ಯರನ್ನ ಸ್ಮರಿಸುತ್ತಾ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸಮಸ್ತ ನನ್ನ ಆತ್ಮೀಯ ಮಿತ್ರರೇ, ಹಿತೈಷಿಗಳೇ, ಬಂಧು ಬಾಂಧವರೇ, ಸ್ನೇಹಿತರೇ, ಶಿಕ್ಷಕ ಸಿಬ್ಬಂದಿ ವರ್ಗದವರೇ, ನನ್ನ ಆತ್ಮೀಯ ಸ್ನೇಹಿತರೇ ಮತ್ತು ವಿದ್ಯಾರ್ಥಿನಿಯರೇ, ನನಗಿವತ್ತು ಏನ್ ಹೇಳಬೇಕು ಅನ್ನುವಂಥದ್ದನ್ನ ತೋರಿಸ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಹೃದಯ ತುಂಬಿದೆ. ಪರಮ ಪೂಜ್ಯ ಯರಗಮಠ ಸ್ವಾಮಿಯಾಗಿರುವಂತ ನನ್ನ ವಿದ್ಯಾರ್ಥಿ, ಅವರ ತಂದೆ ಅಕಾಲಿಕ ಮರಣಕ್ಕೆ ತುತ್ತಾದಾಗ ಅವರೊಬ್ಬರ ಇಂಜಿನಿಯರ್ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅಕಾಲಿಕ ಮರಣಕ್ಕೆ ತುತ್ತಾದಾಗ ಆ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವರು ತಮ್ಮ ತಂದೆಯ ಉತ್ತರಾಧಿಕಾರವನ್ನ ಪಡೆದುಕೊಂಡು ಆ ಪೀಠದ ಪೀಠಾಧಿಪತಿಗಳಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ನುಡಿಮುತ್ತುಗಳನ್ನ ಆಲಿಸಿದಾಗ ಹೃದಯ ತುಂಬಿ ಬಂದಿತ್ತು. ಆ ಮಾತುಗಳು ಕೇಳಿದಾಗ ನಾನು ಎಷ್ಟು ನನ್ನ ಬದುಕಿನಲ್ಲಿ ಎಷ್ಟು ಸಾರ್ಥಕತೆ ಇದೆ ಅನ್ನುವಂಥದ್ದನ್ನ ಎದ್ದು ಕಾಡ್ತಾ ಇದೆ. ಯಾಕಂದ್ರೆ ಶಿಕ್ಷಕನ ಆಸ್ತಿಯೇ ವಿದ್ಯಾರ್ಥಿಗಳು. ಸಮಾಜದಲ್ಲಿ ಅವರು ಒಳ್ಳೆಯವರಾಗಿ ಬದುಕಿದಾಗ, ಒಳ್ಳೆಯತನವನ್ನು ಸಾಧಿಸಿದಾಗ, ಸಮಾಜಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಾಗ ಅದು ಶಿಕ್ಷಕನ ಬದುಕು ಏನಾಗ್ತದಪ್ಪ ಅಂದ್ರೆ ಸಾರ್ಥಕತೆಯಾಗ್ತಾ ಇದೆ. ಅಂತ ಅನೇಕ ವಿದ್ಯಾರ್ಥಿಗಳು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರು ಇವತ್ತು ಅವರ ಮನಪಟಲದ ಮೇಲೆ ಗುರುಗಳ ಒಂದು ಸ್ಮರಣೆ ಏನಾಗ್ತಾ ಇದೆಪ್ಪ ಅಂದ್ರೆ ಪ್ರತಿಧ್ವನಿಸ್ತಾ ಇದೆ. ಇವತ್ತು ಈ ಕಾರ್ಯದಿಂದ ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಅನ್ನುವಂತ ಒಂದು ಭಾರವಾದಂತ ಹೃದಯದಿಂದ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ನಾನು ನನ್ನ ಜೀವನ ಒಂದು ಹೋರಾಟದ ಜೀವನವಾಗಿತ್ತು. B.Ed ಮುಗಿದ ನಂತರ ಏನು ಅಂತ ವಿಚಾರ ಮಾಡಿದಾಗ ಅಲ್ಲೇ ಒಂದು ಶಾಲೆ ಪ್ರಾರಂಭವಾಯಿತು. ಆ ಶಾಲೆಗೋಸ್ಕರ ಸಾಕಷ್ಟು ಹೋರಾಟವನ್ನ ಮಾಡಿದೆ. 7 ವರ್ಷ ಅಲ್ಲಿ ನನ್ನ ಸೇವೆಯನ್ನು ಮನ್ನಿಸಿ ಕೊನೆಗೆ ಮಹಾಲಿಂಗೇಶ್ವರ, ನೀನು ಅಲ್ಲಿ ಇರಬೇಕಾದವನಲ್ಲ, ನೀನು ಇಲ್ಲಿ ಬಾ, ನನ್ನ ಕೈ ಹಿಡಿದುಕೊಂಡ ಇಲ್ಲಿಗೆ. ಹಾಗೆ ನಾನು ಈ ಶಾಲೆಗೆ ಕಲಿಯಕ್ಕೆ ಬಂದಿದ್ದೆ 81ನೇ ಇಸ್ವಿಯಲ್ಲಿ. ಅವಾಗ ನಾನು 9th ಇದ್ದೆ. 8th ಮತ್ತು 9th ನಲ್ಲಿ ಮರಳಿ ಮಠದಲ್ಲಿ ನಾನು ಕಲಿತಾ ಇದ್ದೆ. ಅದು ಬರುವುದು ಹೋಗುವುದು ದೂರ ಆಗುವುದರಿಂದ ಸಮೀಪ ಅಂತ ತಿಳ್ಕೊಂಡು ಇಲ್ಲಿ ಬಂದಾಗ ಈ ಶಾಲೆಯಲ್ಲಿ ನನಗ ಪ್ರವೇಶ ಸಿಗ್ಲಿಲ್ಲ, ಅಡ್ಮಿಷನ್ ಸಿಗ್ಲಿಲ್ಲ. 2 ದಿವಸ ಕೂತಿದೆ, ಶಿಕ್ಷಕರ ಪಾಠವನ್ನು ಕೇಳಿದೆ, ಕಲಿಬೇಕು ಅನ್ನುವಂತ ಉತ್ಕಟವಾದಂತ ಬಯಕೆ. ಆದ್ರೆ ಮೇಲಾಧಿಕಾರಿಗಳು ಹೇಳಿದ್ರು, ಇಲ್ಲಿ ವಿದ್ಯಾರ್ಥಿಗಳ ಒಂದು ಏನದಪ್ಪ ಅಂದ್ರೆ ಫುಲ್ ಇದೆ, ಕೂಡ್ಲಿಕ್ಕೆ ಸ್ಥಳಾವಕಾಶ ಇಲ್ಲ, ನೀವು ಬೇರೆ ಕಡೆಗೆ ಹೋಗಿ ಅಂತ ಹೇಳಿದ್ರು. ಭಾರವಾದಂತ ಹೆಜ್ಜೆಗಳಿಂದ ಈ ಶಾಲೆಯಿಂದ ನಡೆದು ಹೋದೆ. ಕೊನೆಗೆ ಮಹಾಲಿಂಗಪ್ಪನ ದೈವಿಚ್ಛೆ ಏನೋ, ನೀನು ಇಲ್ಲಿ ಕಲಿಲಿಕ್ಕೆ ಬಂದಿದೆಯಲ್ಲ, ನಿನಗೆ ಇಲ್ಲಿ ಸ್ಥಳಾವಕಾಶ ಇಲ್ಲ, ನಿನಗೆ ಎಲ್ಲಿ ಸ್ಥಳಾವಕಾಶ ಕೊಡ್ತೀನಪ್ಪ ಅಂದ್ರೆ ನನ್ನ ಸ್ಥಳದಲ್ಲಿ ನೀನು ಶಿಕ್ಷಕನಾಗ್ಲಿಕ್ಕೆ ನಾವು ಸ್ಥಳಾವಕಾಶ ಕೊಟ್ಟು ಕೈಗೆ ಎಲ್ಲಿಂದ ಎಲ್ಲಿ ತಂದು ನಿಲ್ಲಿಸ್ತದೆ. ಒಂದು ಐಸಿ ಇಲ್ಲದೆ
ನನ್ನ ವಿದ್ವತ್ವದ ಮೇಲೆ ನಾನು ಏನ್ ಮಾಡಿರಪ್ಪ ಅಂದ್ರೆ ಇಲ್ಲಿ ನೌಕರಿಯನ್ನು ಪಡೆದುಕೊಂಡೆ. ಇದು ಮಹಲಿಂಗಪ್ಪನ ಕೃಪೆ. ತದನಂತರ 24 ವರ್ಷಗಳ ನಂತರ ಸಹಾಯಕ ಶಿಕ್ಷಕ ಹುದ್ದೆಯಿಂದ ಮುಖ್ಯೋಪಾಧ್ಯಾಯನಾದೆ. ಇವೆಲ್ಲ ಮಹಲಿಂಗಪ್ಪನ ಕೃಪೆ. ನಾವು ಮಾಡುವಂತಹ ಕಾರ್ಯ ಶ್ರದ್ಧೆಯಿಂದ ಮಾಡಿದ್ದಾದರೆ, ಭಕ್ತಿಯಿಂದ ಮಾಡಿದ್ದಾದರೆ, ನಂಬಿಕೆಯಿಂದ ಮಾಡಿದ್ದಾದರೆ ದೇವರ ಪ್ರತಿಫಲ ನಮಗೆ ಯಾವುದೇ ರೀತಿಯಲ್ಲಿ ಕೊಟ್ಟೇ ಕೊಡ್ತಾ ಇದ್ದಾನೆ. ಅದಕ್ಕೆ ಅವರು ಕೇಳ್ತಾರಲ್ಲ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಿಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡ್ತದೆ. ಅದು ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ಮಾತುಗಳನ್ನು ಸೇರಿಸುತ್ತ ಇಲ್ಲಿ ನನಗೆ ಅವಕಾಶ ಮಾಡಲಿಕ್ಕೆ ಕೊಟ್ಟು ಈ ಕಾಯಕದಲ್ಲಿ ನನ್ನ ಬೋಧನೆಯಲ್ಲಿ ತೊಡಗಿಕೊಂಡಾಗ ನನ್ನ ಸಹಪಾಠಿಗಳು ಸರ್ ನಾಯಕ್ ಸರ್ ಹೇಳಿದ್ರು, ನಾವು ಇಷ್ಟು ಅನುಣ್ಯವಾಗಿದ್ದೀವಿ, ಒಂದು ದಿವಸ ನಾವು ಇಲ್ಲಿ ಜಗಳಾಡಿಲ್ಲ, ಒಂದು ದಿವಸ ನಾವು ಬೇದಾಡಿಲ್ಲ, ಇಷ್ಟು ಅನುಣ್ಯತೆ, ಒಬ್ಬರ ಬುದ್ಧಿಯನ್ನು ನಾವೆಲ್ಲರೂ ಕೂಡಿಕೊಂಡು ಹಂಚಿಕೊಂಡು ತಿನ್ನುವಂತ ಒಂದು ಮನೋಭಾವನೆ ನಮ್ಮಲ್ಲೆಲ್ಲರೂ ಇತ್ತು. ಸುಮಾರು 32 ಶಿಕ್ಷಕರಿದ್ರು ಸಹಿತ ಬಹಳ ಅನ್ಯೂನ್ಯವಾಗಿ ಬದುಕನ್ನು ಕಟ್ಟಿಕೊಂಡಿದ್ದು ನಾವು. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನಮ್ಮ ಆಡಳಿತ ಮಂಡಳಿಯವರು ಬಹಳ ಸಹಾಯ ಸಹಕಾರವನ್ನು ಕೊಟ್ಟಿದ್ರು. ಆ ಸಹಾಯ ಸಹಕಾರವನ್ನು ನಾನು ಇವತ್ತು ಸ್ಮರಿಸಬೇಕಾಗಿದೆ. ನಾನು ಈ ಮುಖ್ಯೋಪಾಧ್ಯಾಯನಲ್ಲಿ ಕಾರ್ಯವನ್ನು ನಿರ್ವಹಿಸುವಂತ ಸಂದರ್ಭದಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತ ಸನ್ಮಾನ ಶ್ರೀ ಚಿದಂಬರ ಸಾಹೇಬ್ರು ಏನೇ ಕೇಳಲಿಕ್ಕೆ ಹೋದಾಗ, ಸರ್ ನೀವು ಮಾಡಿ, ನಾನು ಇದ್ದೀನಿ, ಏನಾದ್ರೂ ಬೇಕಾದಾಗಿಲ್ಲ ನಾನು ಸಾಹೇಬರಿಗೆ ಹೇಳ್ತೀನಿ, ನಾನು ಎವ್ಡಿಯವ್ರಿಗೆ ಹೇಳ್ತೀನಿ, ಸರ್ ನಿಮಗೆ ಒದಗಿಸಿ ಕೊಡ್ತೀನಿ ಅನ್ನುವಂತ ಒಂದು ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ರು ಅಂತ ಆಡಳಿತ ಮಂಡಳಿ ಸದಸ್ಯರು ಪಡೆದುಕೊಂಡಂತ ನಾನೇ ಧನ್ಯ ಅಂತಂದೆ. ಅದೇ ತರನಾಗಿ ನಮ್ಮ ಜವಳಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿರುವಂತ ಸನ್ಮಾನ್ಯ ಶ್ರೀ ರಜಾ ಪಾರ್ಗಿ ಅವರು ಹಾಗೂ ಮಾಲಿಂಗ್ ಸನ್ನಕ್ಕಿ ಅವರು ಸಹಿತ ನಮ್ಮ ಬೆನ್ನೆಲುಬಾಗಿ ನಿಂತರು. ಇತ್ತೀಚಲಾಗಿ 2 ವರ್ಷಗಳಿಗೆ ಈ ಶಾಲೆಗೆ ಏನೋ ಒಂದು ಆಕಸ್ಮಿಕವಾಗಿ ಕುಂದುತ್ತಿರುವಂತಹ ಹೃದಯಕ್ಕೆ ಮತ್ತೊಂದು ಚೈತನ್ಯವನ್ನ ಕೊಟ್ಟಂತೆ ರಾಜೇಶ್ ಈ ಶಾಲೆಗೆ ಬರಬೇಕು. ರಾಜೇಶ್ ಸರ್ ಇವತ್ತು ಶಾಲೆಗೆ ಬರುವುದರಿಂದ ಮತ್ತೆ ಈ ಶಾಲೆಗೆ ಒಂದು ಕಳೆ ಬರ್ತಾ ಇದೆ. ಮಕ್ಕಳ ಮುಖದಲ್ಲಿ ಒಂದು ಆಹ್ಲಾದಕರವಾದಂತಹ ನಗೆ ಮೂಡ್ತಾ ಇದೆ. ಇಂಥ ಒಂದು ಅವಕಾಶವನ್ನು ಪಡೆದುಕೊಂಡು ಅವರು ಹಗಲಿರುಳು ಶಾಲೆಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಾಲಕರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ, ಪಾಲಕರ ಮನವನ್ನು ಬಲಿಸ್ತಾ ಇದ್ದಾರೆ. ಈ ಶಾಲೆಯನ್ನು ಬೆಳಗಿಸಲಿಕ್ಕೆ ಅವರು ಕಂಕಣಬದ್ಧರಾಗಿದ್ದಾರೆ. ಇಂಥ ಒಂದು ಸಹೃದಯ ವ್ಯಕ್ತಿಯನ್ನ ನಾನು ಇವತ್ತು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತಾ ಇದೆ. ಅದೇ ತರನಾಗಿ ನನ್ನ ಇಲಾಖೆಯ ಅಧಿಕಾರಿಗಳಿಗೆ ಆಗಿರುವಂತಹ ಸನ್ಮಾನ ಶ್ರೀ ತರುಣರೆಡ್ಡಿ ಸರ್ ಅವರು ಬಹಳ ಆತ್ಮೀಯರು. ಯಾವುದೇ ತರದಂತ ಒಂದೇ ಒಂದು ಫೋನ್ ಹಚ್ಚಿದಾಗ ಒಂದೇ ಒಂದು ಕಾಲದಲ್ಲಿ ನಾವು ಫೋನ್ ಎಬ್ಸ್ತಾ ಇದೆ, ಸರ್ ನಮಸ್ಕಾರ ಅಂತ ಹೇಳಿ ಅವರಿಷ್ಟು ನಯವಾಗಿ ವಿನಯವಾಗಿ ನಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ರು, ಮಾರ್ಗದರ್ಶನ ಕೊಡ್ತಾ ಇದ್ರು. ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಮ್ಮ ಶಾಲೆಯನ್ನ ಕಟ್ಕೊಂಡಿದ್ದೀವಿ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಟಿದ್ದೀವಿ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ಅದೇ ತರನಾಗಿ ನಮ್ಮ ವಿದ್ಯಾರ್ಥಿಯವರಾಗಿರುವಂತಹ ಕುಮಾರ್ ಸರ್ ಹಾಗೂ ನಮ್ಮ ಪಿರ್ಜಾದಿ ಸರ್ ಕಾಲಕ್ಕೆ ನಮಗೆ ಒಂದು ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನ ಕೊಟ್ಟು ನಮ್ಮ ಆಡಳಿತದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಸಹಕಾರವನ್ನು ಕೊಟ್ಟಿದ್ರು. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಒಂದು ತುಂಬ ಹೃದಯದ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನನ್ನ ಕರೆಗೆ, ನನ್ನ ಮಾತಿಗೆ ಓಗೊಟ್ಟು ಬಂದಿರುವಂತಹ ನನ್ನ ಎಲ್ಲ ಸ್ನೇಹಿತರು, ನಮ್ಮ ಊರಿನ ಅನೇಕ ಜನರು, ಬಂಧು ಬಾಂಧವರು, ಆತ್ಮೀಯರು ಹಾಗೂ ನನ್ನ ಆತ್ಮೀಯ ಮಿತ್ರರು ಇವರನ್ನ ಕರೆಗೆ ಹೋಗೊಟ್ಟು ಬಂದರೆ ಅವರೆಲ್ಲ ದಿವ್ಯ ಆತ್ಮ ಚೈತನ್ಯಕ್ಕೆ ಶರಣಾರ್ಥಿಗಳನ್ನ ಕರೆ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ವಿದ್ಯಾರ್ಥಿಗಳ ಕುರಿತು ಒಂದು ಮಾತು. ವಿದ್ಯಾರ್ಥಿಗಳೇ ನನ್ನ ಸಂಪತ್ತು. ನಾನು ಜೀವನದಲ್ಲಿ ಏನು ಗಳಿಸಿಲ್ಲ. ನಾನು ಗಳಿಸಿದ್ನಂದ್ರೆ ಯರಗಲ ಸ್ವಾಮಿಗಳು ಮಾತಾಡಿದ್ರಲ್ಲ, ಅಂತ ಒಂದು ಸಂಪತ್ತನ್ನು ಗಳಿಸಿದ್ದೀನಿ. ನೀವೇ ನನ್ನ ಸಂಪತ್ತು. ಈ ಸಂಪತ್ತು ಹೇಗಿರಬೇಕು ಅಂದ್ರೆ ಅದು ಸದಾಕಾಲ ವೃತ್ತಿಯಾಗ್ತಾ ಇರಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಹೇಳುವಂತ ಒಂದೇ ಮಾತು, ವಿದ್ಯೆ ಎಂಬುದು ಒಂದು ಕಲೆ. ವಿದ್ಯೆ ಎಂಬುದು ಒಂದು ಕಲೆ. ಕಲಿತರೆ ಬಾಳಿಗೆ ಒಂದು ಬೆಲೆ, ಕಲಿತರೆ ಬಾಳಿಗೆ ಒಂದು ಬೆಲೆ. ಕಲಿಯಲು ಬೇಕು ತೆಲೆ, ಕಲಿಯಲು ಬೇಕು ತೆಲೆ, ಆಮೇಲೆ ಸಿಗುವುದು ನಿನಗೊಂದು ಬೆಲೆ.
ನಿದ್ರೆ ಅಮೂಲ್ಯವಾದಂತಹ ಸಂಪತ್ತು. ಹೇಳ್ತಾರೆ, ನಹಿ ಜ್ಞಾನಿಯ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದಂತಹ ವಸ್ತು ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ಈ ಅಮೂಲ್ಯ ಜ್ಞಾನವನ್ನ ಪಡಿಬೇಕಾದ್ರೆ ವಿದ್ಯಾರ್ಥಿಗಳೇ ಹಗಲಿರುಳು ಶ್ರಮಿಸಲಿ. ನೀವು ಮಾಡುವಂತಹ ಕಾರ್ಯದಲ್ಲಿ ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ನಂಬಿಕೆ ಇರಲಿ. ಈ ಶ್ರದ್ಧೆ, ಭಕ್ತಿ, ನಂಬಿಕೆ ನಿಮಗೆ ಏನ್ ಮಾಡ್ತದಪ್ಪ ಅಂದ್ರೆ ಒಂದು ಉನ್ನತ ಸ್ಥಾನಕ್ಕೆ ಒಯ್ತಾ ಇದೆ. ಅಂತ ಶ್ರದ್ಧೆ, ಭಕ್ತಿಯನ್ನು ಇಟ್ಟು ವಿದ್ಯೆಯಿಂದ ಕಳೀರಿ. ಸಮಾಜದಲ್ಲಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಬೆಲೆ ಬರ್ತಾ ಇದೆ. 10th ವಿದ್ಯಾರ್ಥಿಗಳಿಗೆ ನಾನು ಹೇಳುವಂತ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಈ ಅಕಾಡೆಮಿಕ್ ಇಯರ್ದಲ್ಲಿ ಕನ್ನಡದ ವಿಷಯದ ಬಗ್ಗೆ ನಿಮಗೆ ಏನಾದ್ರೂ ತೊಂದರೆ ಇದ್ರೆ, ಸಮಸ್ಯೆಗಳಿದ್ರೆ 24x7 ಮೊಬೈಲ್ ಚಾಲು ಇರ್ತದೆ. ನಿಮಗೇನಾದ್ರೂ ಸಮಸ್ಯೆ ಆದ್ರೆ, ಸಮಸ್ಯೆಗಳು ಎದುರಾದ್ರೆ ದಯವಿಟ್ಟು ನನಗೊಂದು ಕಾಲ್ ಮಾಡಿ, ನಿಮ್ಮ ಕರೆಗೆ ನಾನು ಸ್ಪಂದಿಸ್ತೀನಿ. ನಿಮ್ಮ ಅಷ್ಟೇ ಅಲ್ಲ, ನಾನು ಮೇಲಿನ ಮೇಲೆ ಶಾಲೆಗೆ ಭೇಟಿ ಕೊಡ್ತಾ ಇದ್ದೇನೆ, ಶಾಲೆಗೆ ಭೇಟಿ ಕೊಟ್ಟು ತರಗತಿಗಳನ್ನು ತಗೋತಾ ಇದ್ದೀನಿ. ನನ್ನ ಈ ಗುರುತರವಾದಂತಹ ಒಂದು ಹೊಣೆಗಾರಿಕೆ ಈ ಅಕಾಡೆಮಿಕ್ ಮುಗಿಸಿ ನಾನು ನಿಮಗೆ ಬಿಟ್ಟುಕೊಡ್ತಾ ಇದ್ದೇನೆ. ನೀವೆಲ್ಲರೂ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಅಧ್ಯಯನ ಮಾಡಿ ತಾವೆಲ್ಲರೂ ಉನ್ನತ ದರ್ಜೆಯಲ್ಲಿ ಪಾಸ್ ಆಗಿರಂತ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಹೃದಯ ತುಂಬಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಗುರು, ಜೈ ಕನ್ನಡ. ಈ ಒಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೇಂದ್ರ ಬಿಂದುವಾಗಿ ಇದುವರೆಗೆ ಸುಮಾರು 10 ನಿಮಿಷವರೆಗೆ ಮಾನ್ಯ ಮುಖ್ಯಪರಾದಂಥ ಶ್ರೀಯುತ GN ಕಾಂಗ್ರೆಸ್ ಅವರು ಹೇಳಿದಾಗೆ, ಭೂಮಿ ಮೇಲೆ ಬಿದ್ದಂತಹ ಫಲ, ಎದೆ ಮೇಲೆ ಬಿದ್ದಂತಹ ಅಕ್ಷರ ಒಂದಲ್ಲ ಒಂದಿನ ಅದು ಫಲ ಕೊಟ್ಟೇ ಕೊಡ್ತಕ್ಕಂಥ ಮಾತನ್ನ ಬಹಳಷ್ಟು ವಿಷಾದಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಈ ಮಾತು ಹೇಳುವ ಮೂಲಕ ಸಾರ್ಥಕ ಬದುಕಿನಲ್ಲಿ ಕೈ ಬೇರಿನ ಸಿಹಿ ಕೋಗಿಲಾಗಿ, ಚಂದ್ರನಿಂದ ಬೆಳ್ಳಿ ದಾರಿಯಾಗಿ ಸುಮಾರು 35 ವರ್ಷ ವಸಂತಗಳ ಒಂದು ಈ ಸೇವಾ ನಿವೃತ್ತಿ ನಿಂತು ಈ ವಿದ್ಯಾಸಂಸ್ಥೆಯನ್ನು ಕೊಂಡಾಡಿ, ಸಮಸ್ತ ಪಾಲನ್ನು ಕೊಂಡಾಡಿ, ಮತ್ತು ವಿದ್ಯಾರ್ಥಿಯನ್ನು ಕೊಂಡಾಡಿ ಮಾತನಾಡಿದಂಥ ಮುಖ್ಯಪರಾದಂಥ ಶ್ರೀಯುತ GN ಸಾಂಗ್ಲಿಗಳು ಕೂಡ ಧನ್ಯವಾದಗಳು. ದಯವಿಟ್ಟು ಜೋರಾಗಿ ಚಪ್ಪಾಳೆ